यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ರಾಮ್ ಜಿ ಅಂತ ಮಾಡಿದ್ರೆ ಹೆಸರು ಯಾಕೆ ಅಲ್ಲಿ ಮತ್ತೆ ನೋಡಿ ಒಂದು ನಿಮಗೆ ಹೇಳ್ಬೇಕು, ವಿಕಸಿತ ಭಾರತ ಗ್ಯಾರಂಟೀಸ್ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ ಮಾಡಿದ. ಏನ್ರಿ ಆಜೀವಿಕಾ ಮಿಷನ್, ಇದನ್ನ ಶಾರ್ಟ್ ಫಾರ್ಮ್ ಮಾಡಿ ರಾಮ್ಜಿ ಅಂತ ನೀವು ಓದ್ತಾ ಇದ್ದೀರಿ. ರಾಮ್ ಜಿ ಅಲ್ಲ, ಗ್ರಾಮ್ ಜಿ ಆಗ್ಬೇಕು ಅಂತ ಅದು ಸ್ಪೆಲ್ಲಿಂಗ್ ಸೇರಿಸಿದೆ. ಕರೆಕ್ಟ್. ಈಗ ಗ್ರಾಮೀಣ ಆಜೀವಿಕಾ ವಿಕಾಸ್ ಮಿಷನ್ ಗ್ಯಾರಂಟಿ ಅದಕ್ಕೆ ರಾಮ್ಜಿ ಆಗ್ಯಾರ. ಇಲ್ಲ ಕೊಟ್ಟ ನಮ್ದೇನು ಅದರೊಳಗೆ ಏನು ಉದ್ದೇಶ ಇಲ್ಲ. ಮತ್ತು ನಾನು ಕೇಳ್ತೇನೆ ನಿಮಗೆ, ಗಾಂಧಿ ರಾಮನ ಬಗ್ಗೆ ಅಲರ್ಜಿ ಯಾಕೆ ನಿಮಗ? ಇಲ್ಲ ಕೇಳಿ ಮಹಾತ್ಮ ಗಾಂಧಿನ ಸಾಯು ಮುಂದಾಗ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ಸತ್ತಾನ. ಬಿಡಿ. ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ, ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಖರೀದಿ ಕೇಂದ್ರಗಳನ್ನ ಒಂದೇ ವ್ಯವಸ್ಥೆ ಏನಂದ್ರ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನ ಘೋಷಣೆ ಮಾಡ್ತದೆ, ರಾಜ್ಯ ಸರ್ಕಾರ ಖರೀದಿ ಮಾಡುವಂತ ಕೇಂದ್ರಗಳನ್ನ ಓಪನ್ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಎಲ್ಲಿ ತೊಗರಿದ ಅವಶ್ಯದ, ಎಲ್ಲಿ ಮತ್ತೊಂದು ಬೆಳೆದ ಅವಶ್ಯದ, ಮತ್ತೊಂದು ಮೆಕ್ಕೆಜೋಳದ ಅವಶ್ಯದ, ಅಲ್ಲಿ ಕೇಂದ್ರಗಳನ್ನ ಬೆಳೆಯುವಂತಲ್ಲಿ ಮಾಡ್ಬೇಕು. ಈಗ ನಮ್ಮ ಬಿಜಾಪುರ ಗುಲ್ಬರ್ಗ ತೊಗರಿದ್ ಮಾಡ್ಬೇಕು, ಮೆಕ್ಕೆಜೋಳದ್ದು ಮಾಡ್ಬೇಕು. ಇಂಥವು ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಬಿಟ್ಟ. ಏರ್ಪೋರ್ಟ್ ಬಗ್ಗೆ ನಾನೇನ್ ಹೇಳುದದ, ನಾನು ನಿಮಗೆ ಏರ್ಪೋರ್ಟ್ ಬಗ್ಗೆ ಭಾಳ ಸಾರಿ ಹೇಳಿದೆ. ನನಗೆ ಏರ್ಪೋರ್ಟ್ ಬಗ್ಗೆ ವಿಶೇಷವಾದಂಥ ಕಳಕಳಿ ಕಾಳಜಿ ಯಾಕಿತ್ತಂದ್ರ, ನಿಮಗೆ ಗೊತ್ತದ, ನೀವು ನಮ್ಮ ಫ್ರೆಂಡೇ ಇದ್ದೀರಿ. ನಾನು ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೆ. ಪೀಡು ಇದ್ದಾಗ ನಾವು 1975ದಿಂದ ಕಂಟಿನ್ಯೂಸ್ ಬುರ್ಣಾಪುರ್ ಮುಂದೆ ಒಂದು ಏರ್ಪೋರ್ಟ್ ಆಗಬೇಕು ಅಂತೇಳಿ ಆವಾಗಿನ ಕಾಲದಾಗ ಟೇಪ್ ಹಚ್ಚಿ, ಡಂಪಿ ಲೆವೆಲ್ ಹಚ್ಚಿ, ಸರ್ವೆ ಮಾಡಿ, ಎಸ್ಟಿಮೇಟ್ ಮಾಡಿ ತೊಗೊಂಡು ಹೋಗ್ತಿದ್ವಿ. ಅಲ್ಲಿ ಹೋದ್ಮೇಲೆ ಒಂದಿನ 2 ದಿನ ಇಟ್ಕೋತಿದ್ರು. ಆ ಎಸ್ಟಿಮೇಟು ನಾವೇನು ತೊಗೊಂಡು ಪ್ರಪೋಸಲ್ ಹೋಗಿದ್ವಿ, ಅದಕ್ಕೇನಾರ ಒಂದು ಕ್ವಾರಿ ಹಾಕಿ ಅಬ್ಜೆಕ್ಷನ್ ಹಾಕಿ ವಾಪಸ್ ಕಳಿಸ್ಬಿಡ್ತಿದ್ರು. ಮತ್ತು ಅದು ಅಲ್ಲೇ ಬೀಳ್ತಿದ್ರು. ಹಿಂಗೆ ಒಂದು 20 ವರ್ಷಗಟ್ಟಲೆ ನಾವು ಅದನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡಿದವ್ರು ಕೆಂಪು ಬಸ್ನಾಗ. ಅದಕ್ಕೆ ನನಗೊಂದು ಭಗವಂತನ ಕೃಪೆಯಿಂದ ಮತ್ತು ಬಿಜಾಪುರದವ್ರಲ್ಲಿ ಹುಟ್ಟಿನ ಅನ್ನೋ ಕಾರಣಕ್ಕೆ ಒಂದು ಅವಕಾಶ ಬಂದಾಗ ಮಾಡಬೇಕು ಅಂತ PWD ಮಿನಿಸ್ಟರ್ ಆದ್ಕೂಡಲೇ ಕ್ಲಿಯರ್ 220 ಕೋಟಿ ಪ್ಲಸ್ 120 340 ಕೋಟಿ ಕೊಟ್ಟಿದ್ವಿ ಆ ಟೈಮ್ನಲ್ಲಿ. ಒಮ್ಮೆ 220 ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ. ನಂತರ ಅದು ATR 72 ಸಣ್ಣ ವಿಮಾನ ಇಳಿಯುವಂಥದಕ್ಕೆ 220 ಕೋಟಿದು ಪ್ರಪೋಸಲ್ ಇತ್ತು. ಆಮೇಲೆ ಇಲ್ಲ ಏರ್ ಬಸ್ಗಳೇ ಬರಬೇಕು ಅಂತೇಳಿ 340 ಕೋಟಿ ಆಗ್ತದಂದ್ರು. ಮತ್ತು 120 ಕೋಟಿ ಬೊಮ್ಮಾಯಿರಿದ್ದಾಗ ಕೊಟ್ಟು, 220 ಯಡಿಯೂರಪ್ಪನವ್ರು, 120 ಬೊಮ್ಮಾಯಿರಿದ್ದಾಗ ಕೊಟ್ಟು ಮಾಡಿದ್ವಿ. ಅದನ್ನು ತಾಂತ್ರಿಕ ಕಾರಣಗಳಿಂದ ನಿಲ್ಲಿಸಿದಾರ. ಅದು ಆಗ್ತದೆ. ಒಂದೇ ಪರಿಸರದ್ದು ಒಂದೇ. ನೀವು ಭಾಳ ಮಂದಿ ನೋಡಿರ್ಲಿಕ್ಕಿಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ನೋಟಿಸ್ ಬಂದದ, PWD ಪರಿಸರ ಇಲಾಖೆಗೂ ಬಂದದ. ಅವರು ಅದನ್ನು ತಗೊಂಡು ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಬಂದಿದ್ರೆ ಅವತ್ತೇ ಕ್ಲಿಯರ್ ಆಗೋದು. ಇವರು 3 ನೋಟಿಸ್ ಬಂದವು, ಮೀಟಿಂಗ್ಗೆ ಹೋಗಿಲ್ಲ. ಹೀಗಾಗಿ ಅದು ಸಮಸ್ಯೆ ಆಗ್ಯದ. ಅಧಿಕಾರಿಗಳು, ಒಬ್ಬ ಸಣ್ಣ ಅಧಿಕಾರಿ, ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಅದು ಇಷ್ಟು ಇದು ಆಗಿದೆ. ಮಾಡ್ತಿದ್ವಿ. ಅದು ಏನಾಯ್ತು, ನಮಗೂ ಏಪ್ರಿಲ್ದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಕತ್ತ ತಿಳ್ಕೊಂಡಿದ್ವಿ. ಮಾರ್ಚ್ 30ಕ್ಕೆ ಒಂದು 15 ದಿವಸ ಮುಂಚೆನೆ ಆಯ್ತು. ಅದನ್ನ ಮಾಡ್ಬೇಕಂತ ಇತ್ತು ನಮ್ದು ಏಪ್ರಿಲ್ ಫಸ್ಟ್ ವೀಕ್ನಾಗ. ಇರ್ಲಿ, ಏನು ಯಾರು ಮಾಡಿದ್ರು ಒಂದೇ, ಗೌರ್ಮೆಂಟ್ ಮಾಡಿ. ಥ್ಯಾಂಕ್ ಯು। जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।